ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್. ಮಿನಿಟ್ಸಷ್ಟು ನಾವು ಇದನ್ನು ಸ್ಟಿರ್ ಮಾಡ್ತಾನೆ ಇರಬೇಕು. ಯಾಕಂದರೆ ನಾವು ಇದನ್ನು ಸ್ಟಿರ್ ಮಾಡಿಲ್ಲ ಅಂದರೆ ಅದು ತಳ ಹಿಡಿಯುತ್ತೆ. ಸೊ ನೀವು ಇದನ್ನು ತಿರುಗಿಸ್ತಾನೆ ಇರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಸೊ ನಿಮಗೆ ಇದು ಒಂದು 10 ಮಿನಿಟ್ಸ್ ಬಿಟ್ಟಾದಮೇಲೆ ನಿಮಗೆ ಅದರದ್ದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಸ್ವಲ್ಪ ಸ್ಟಿಕ್ಕಿ ಥರ ಬರುತ್ತೆ. ಆ ಥರ ಬಂದಾದಮೇಲೆ ನೀವು ಇದರದ್ದು ಗ್ಯಾಸ್ ಆಫ್ ಮಾಡ್ಕೋಬೋದು. ನೋಡಿ ಯಾವ ಥರ ಬಂದಿದೆ ಅಂತ. ಸೊ ನಾನು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಅದು ಸ್ವಲ್ಪ ತಣ್ಣಗಾಗಬೇಕು. ಅದಾದಮೇಲೆ ನಾನು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ. ಇದರ ಮೇಲೆ ಒಂದೊಂದಾಗಿ ನಾನು ಸ್ವಲ್ಪನೇ ಹಾಕಿಬಿಟ್ಟು ನೋಡಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನಾನು ಈವ್ನಿಂಗ್ ಟೈಮ್ ಮಾಡ್ತಾಯಿದ್ದೀನಿ. ಇದಕ್ಕೇನು ಬಿಸಿಲು ಅಷ್ಟೊಂದು ಬೇಕಂತ ಇಲ್ಲ. ಸೊ ನಾನೇನು ಮಾಡ್ತಿದ್ದೀನಿ, ಇವಾಗ ಮನೆಯೊಳಗಡೆ ಹಾಕ್ಬಿಟ್ಟು ಆಮೇಲೆ ಬಿಸಿಲಿಗೆ ಇಟ್ಬಿಡ್ತೀನಿ. ನೋಡಿ ಈ ಥರ ಹಾಕ್ತಾ ಹೋಗಬೇಕು. ಏನು ಆಯಿಲೆಲ್ಲ ಅಪ್ಲೈ ಮಾಡಬೇಕಂತ ಏನೂ ಇಲ್ಲ. ಡೈರೆಕ್ಟಾಗಿ ನಾನು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ, ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 10-15 ಮಿನಿಟ್ಸ್ ಬಿಟ್ಟರೆ ಸಾಕು. ನೋಡಿ ಹೀಗೆ ನಾನೆಲ್ಲ ಹಾಕ್ತಾ ಇಟ್ಕೊಳ್ತೀನಿ. ಇದು ಗಾಳಿಗೂ ಸ್ವಲ್ಪ ಒಣಗುತ್ತೆ, ಡ್ರೈ ಆಗ್ತಾ ಬರುತ್ತೆ. ಆಮೇಲೆ ಇದನ್ನು ನಾವು ಸನ್ಲೈಟಿಗೆ ಇಟ್ಟರು ಬೇಗನೆ ಡ್ರೈ ಆಗುತ್ತೆ. ತುಂಬಾ ಟೈಮ್ ಬೇಕಂತ ಇಲ್ಲ ಇದು ಡ್ರೈ ಆಗೋಕ್ಕೆ. ನೋಡಿ ನಾನು ಒಳಗಡೆ ಹಾಕ್ಬಿಟ್ಟು ಮನೆಯೊಳಗಡೆ ಹಾಕ್ಬಿಟ್ಟೆ. ಆಮೇಲೆ ಇವಾಗ ಟೆರೆಸ್ ಮೇಲೆ ಇಟ್ಬಿಟ್ಟು ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ. ಒಂದು ಒನ್ ಡೇನೂ ಬೇಡ, ಅದಕ್ಕಿಂತ ಮುಂಚೆನೇ ಡ್ರೈ ಆಗುತ್ತೆ. ನೋಡಿ ಇವಾಗ ಫುಲ್ ಡ್ರೈ ಆಗಿದೆ. ಎಲ್ಲ ನಾನು ತೊಗೊಳ್ತಾ ಇದ್ದೀನಿ. ಈಸಿಯಾಗಿ ತೆಗಿಲಿಕ್ಕೆ ಇದು ಚೆನ್ನಾಗಿ ಈಸಿಯಾಗಿ ಬರುತ್ತೆ.
ನೋಡಿ ಅದೇ ಡ್ರೈ ಆದಮೇಲೆ ಅದೇ ಹೊರಗಡೆ ಬಂದಿರುತ್ತೆ. ತುಂಬಾ ಈಸಿ ಆಗುತ್ತೆ ತೆಗಿಲಿಕ್ಕೂ. ಇವಾಗ ನಾವು ಮಾಡಿರೋ ಸಂಡಿಗೆಯನ್ನು ಬಿಸಿಯಾದ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ನೋಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ಇದು ತುಂಬಾ ಕ್ರಿಸ್ಪಿಯಾಗಿರುತ್ತೆ. ನನಗಂತೂ ಇದ್ರ ಟೇಸ್ಟ್ ತುಂಬಾ ಇಷ್ಟ ಆಗಿದೆ. ನೀವು ಇದು ಟ್ರೈ ಮಾಡ್ಕೊಳ್ಳಿ. ನನಗಂತೂ ಈ ಸಂಡಿಗೆ ತುಂಬಾ ಇಷ್ಟ ಆಗಿದೆ. ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಕಮೆಂಟ್ ಮೂಲಕ ನನಗೆ ತಿಳಿಸಿಕೊಡಿ. ಥ್ಯಾಂಕ್ ಯು.